ಹೀಗಾಗಿ ಎಲ್ಲರೂ ತಮ್ಮ ತಮ್ಮ ಶಾಸಕರ ಮೇಲೆ ಹದ್ದಿನ ಕಣ್ಣು ಇಟ್ಟಿರ್ತಾರೆ, ಎಲ್ಲರೂ ರಿಸಾರ್ಟ್ದಾಗ ಇಟ್ಟಿರ್ತಾರೆ, ಚೈನಿ ಬಾಜಿ ಆರಾಮಿರ್ತಾರೆ. ಇದು ನಮ್ಮ ದೇಶದ ಪ್ರಜಾಪ್ರಭುತ್ವ ದುರಂತ. ಇದು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅನುಭವಿಸ್ಬೇಕು ಅದನ್ನು. ಅದೇನೇ ಇರಲಿ, ಇಂಥ ಒಂದು ಕಲುಷಿತ ವಾತಾವರಣದಲ್ಲೂ ಸಹಿತ ನಾವು ಬದುಕಬೇಕಾಗಿದೆ. ಇನ್ನು ನಮಗೆ ಇಂಥ ಲೀಡರ್ಗಳಿದ್ದಾರೆ, ಆ ಮಾತು ಒಂದು ಕಡೆ ಇರಲಿ. ಈಗ ನಾಳೆ ನಡೆಯುತ್ತಿರುವಂಥ ವಿಧಾನ ಪರಿಷತ್ ಚುನಾವಣೆಯಲ್ಲೇ ಯಾರು ಹೊಡ್ಕೊಂಡು ಹೋಗ್ಬೋದು, ಯಾರನ್ನು ಯಾರು ಗೆಲ್ಬೋದು. ಈಗ ಮುಖ್ಯ ಸ್ಪರ್ಧೆ ಆಲ್ರೆಡಿ 4 ಅಂತೆ ಕಾಂಗ್ರೆಸ್ ಹೊಡ್ಕೊಂಡ್ಬಿಟ್ಟದ, 2 ಅಂತೆ ಬಿ ಜೆ ಪಿ ಅದ. ಈಗ ಬಿ ಜೆ ಪಿ ಎಕ್ಸಸ್ ಮತಗಳನ್ನು ಜೊತೆಗೆ ಜೆ ಡಿ ಎಸ್ದ ಮತಗಳನ್ನು ಜೋಡಿಸಿದ್ರು ಸಹಿತ ಇನ್ನೂ ಕಡಿಮೆ ಬೀಳ್ತಾ ಇದ್ದಾವೆ. ಯಾರಿಗೆ? ಜೆ ಡಿ ಎಸ್ ಅವರು ಹೇಗಾದರೂ ಮಾಡಿ 28 ಮತಗಳನ್ನು ಪಡ್ಕೋಬೇಕಪ್ಪ ಇದರಲ್ಲೇ ಅನ್ನುವಂಥ. ಅಂದ್ರೆ ಒಬ್ಬ ಅಭ್ಯರ್ಥಿಗೆ 28 ಮತ ಬಿದ್ದರೆ ಗೆಲ್ತಾರ ಅನ್ನುವಂಥದ್ದು. ಅದು 2 ಸುತ್ತಿದ್ದಿರ್ತದೆ. ಅದ್ರಲ್ಲಿ 108 ಕಾನೂನುಗಳು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದಾವೆ. ಅದನ್ನು ಟ್ರೈನಪ್ ಮಾಡುವಲ್ಲೇ ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಅದೇ ಕಾಲಕ್ಕೆ ಮತ್ತು ಮುಖಂಡರು ಸಹಿತ ನಮ್ಮ ಸಿದ್ದರಾಮಯ್ಯನವರು ಅವರಿಗೆಲ್ಲ ಟ್ರೈನಿಂಗ್ ಕೊಡೋದು, ನಿಮ್ಮ ಮತ ಹೆಂಗೆ ಹಾಕಬೇಕಪ್ಪ ಏನಂತೇಳಿ. ಇನ್ನೊಂದು ಇಲ್ಲಿ ಮಜಾ ಏನಪ್ಪ ಅಂತಂದ್ರೆ, ಮತಗಳನ್ನ ಇವ್ರಿಗೆ ಹಾಕಬೇಕು, ಇದೇ ರೀತಿ ಹಾಕ್ಬೇಕು ಅಂತೇಳಿ ನಮ್ಮಿಂದ ಆಯ್ಕೆ ಆಗಿ ಹೋದಂಥ ಶಾಸಕರಿಗೆ ಇವರು ಶಾಸನ ಮಾಡ್ತಾ ಇದ್ದಾರೆ, ತಿಳಿಸಿ ಹೇಳ್ತಾ ಇದ್ದಾರೆ ಹಿಂಗೆ ಹಾಕಬೇಕಪ್ಪ ಅಂತೇಳಿ. ಇದು ಇಷ್ಟು ಗೊತ್ತಿಲ್ಲವ ನಮ್ಮ ಶಾಸಕರಿಗೆ ಅಂತೇಳಿ ಕೆಲವೊಂದು ಜನ ಮಾತಾಡ್ತಾರೆ. ಆ ಮಾತು ಬೇರೆ. ಆದರೆ ಭಯ ಎಲ್ಲ ಪಾರ್ಟಿಗೆ ಏನಪ್ಪ ಅಂತಂದ್ರೆ, ಕ್ರಾಸ್ ಔಟ್ ಮಾಡಿದರೆ ಹೆಂಗಪ್ಪ, ಅಥವಾ ಹಾಕೋಲ್ಲಿ ತಪ್ಪಾದರೆ ಹೆಂಗಪ್ಪ ಅನ್ನೋ ಭಯ. ಅಂದ್ರೆ ನಮ್ಮ ಶಾಸಕರಿಗೆ ಮತ ಆಗೋ ಸಹಿತ ಬರೋದಿಲ್ಲೇನೋ ಅನ್ನುವಂಥ ಮಾತುಗಳು ಇವತ್ತು. ಇದನ್ನು ಯಾಕೆ ಎಂಬ ಸಂದರ್ಭದಲ್ಲಿ ಹೇಳಿದೆವಪ್ಪ ಅಂತಂದ್ರೆ, ಇದು ನಮ್ಮ